ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಈ ಬ್ಲಾಗ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರೋ ಹಾಗೆಯೇ ನಾನಿವತ್ತು ಈ ಒಂದು ಫಸ್ಟ್ ಸೆಮಿಸ್ಟರ್ ಪ್ರೆಗ್ನೆನ್ಸಿ ಯಾವ ಥರ ಇರುತ್ತೆ ಸಿಮ್ಟಮ್ಸು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೆ. ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ಕೆಲವೊಬ್ಬರು ಅಂದರೆ ಈಗ ಮನೇಲಿ ಈ ಒಂದು ಬೆಂಗಳೂರಲ್ಲಂಥ ಲೈಫ್ ಸ್ಟೈಲಲ್ಲಿ ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಬ್ಯುಸಿ ಲೈಫಲ್ಲಿ ಅವ್ರಿಗೆ ನಾನು ಪ್ರೆಗ್ನೆನ್ಸಿ ಇದೀನೋ ಇಲ್ವೋ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಅವ್ರಿಗೆ ಅಷ್ಟು ಟೈಮ್ ಇರೋಲ್ಲ, ಹಾಗೆಯೇ ಪೇಷನ್ಸು ಕೂಡ ಇರೋದಿಲ್ಲ. ಸೊ ಕೆಲವೊಬ್ಬರು ವೆಯ್ಟ್ ಮಾಡ್ತಾ ಇರ್ತಾರೆ, ನಾನು ಕ್ಯಾರಿ ಆಗಬೇಕು ಅಂತ. ಸೊ ಅಂಥವ್ರಿಗೆ ನಾನು ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರಾದರೂ ಆ ಥರ ವೆಯ್ಟ್ ಮಾಡ್ತಾಯಿದ್ರೆ, ಅಟ್ಲೀಸ್ಟು ಆ ಒಂದು ವಿಡಿಯೋಗೋಸ್ಕರ ನೀವು ಕಾಯ್ತಾಯಿದ್ರೆ, ಈ ವಿಡಿಯೋ ನಿಮಗಾಗಿ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಪ್ರೆಗ್ನೆನ್ಸಿಲಿ ನೀವು ತುಂಬಾ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಸೊ ನಿಮಗೆ ಈ ಕ್ಯಾರಿ ಮಾಡೋ ಟೈಮಲ್ಲಿ ನಿಮ್ಮ ಬಾಡಿ ಒಳಗೆ ಇನ್ನೊಂದು ಜೀವ ನಾವು ಬೆಳೆಸ್ತಾ ಇರ್ತೀವಿ. ಸೊ ಅದೆಂಥ ಒಂದು ಅದ್ಭುತವಾದ ಒಂದು ಕಲೆ ಅಥವಾ ಒಂದು ಕೆಲಸ ಅಂದರೆ, ಆ ದೇವರು ನಮಗೆ ಕೊಟ್ಟಂಥ ಒಂದು ವರ ಅಂತಲೇ ಹೇಳ್ಬೋದು, ಅದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ. ಸೊ ಹಾಗಾಗಿ ನಾವು ಅದನ್ನು ತುಂಬಾ ಕೇರ್ಫುಲ್ಲಾಗಿ, ತುಂಬಾ ತಾಳ್ಮೆಯಿಂದ, ತುಂಬ ಏನು ಹೇಳ್ತಾರೆ, ಯಾರು ನೋಡ್ಕೊಳ್ದಿರೋ ಟೈಮಲ್ಲಿ ನಮ್ಮನ್ನು ನಾವು ಯಾವ ಥರ ನೋಡ್ಕೋಬೋದು, ನಮಗೆ ಅದು ಯಾವ ಥರ ಅದು ಕರೆಕ್ಟ್ ಹೌದು ಅಲ್ವೋ ಅಂದ್ಬಿಟ್ಟು ನಮಗೆ ನಾವು ಸಪೋರ್ಟಾಗಿರಬೇಕು. ಗಂಡ ಹೆಂಡತಿ ಇಬ್ಬರೇ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಈ ಒಂದು ಗಂಡ ಆದವ್ರಿಗೆ ಅಷ್ಟು ಗೊತ್ತಾಗೋಲ್ಲ ಅದ್ರ ಬಗ್ಗೆ. ಅಟ್ ಮೀನ್ಸ್ ಅವ್ರ ಕೆಲಸ ಅವ್ರದ್ದಾಯ್ತು. ಇವಾಗ ಹೆಣ್ಮಕ್ಳಾಗಿರೋ ನಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಒಂದು ಮುಂದಿನ ಒಂದು ತಲೆಮಾರಿಗೆ ನಾವು ಇನ್ನು ನಮ್ಮ ಜೀವನವನ್ನು, ನಮ್ಮ ಜೀವದ ಒಂದು ಭಾಗನ ಕೊಟ್ಟು ಅದನ್ನು ಬೆಳೆಸ್ತಾ ಇರ್ತೀವಿ. ಸೊ ಅದು ತುಂಬಾ ಅದ್ಭುತವಾದಂಥ ಒಂದು ಆ ದೇವ್ರು ಕೊಟ್ಟಂಥ ಗಿಫ್ಟು ಅಂತಲೇ ಹೇಳ್ಬೋದು. ಅದನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಸೊ ದೇವ್ರು ಕೊಡುವಾಗ ನಾವು ಸುಮ್ಮನೆ ಎಕ್ಸೆಪ್ಟ್ ಮಾಡ್ಕೊಂಬಿಡಬೇಕು. ಇಲ್ಲಾಂದರೆ ಆಮೇಲೆ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಇವಾಗಿನ ಒಂದು ಟೈಮಲ್ಲಿ ಹೆವಿ ವರ್ಕ್ ಪ್ರೆಷರ್ ಇರುತ್ತೆ, ವರ್ಕ್ ಟೆನ್ಷನ್ ಇರುತ್ತೆ, ಹಾಗೆಯೇ ಮನೇಲೂ ಕೂಡ ಟೆನ್ಷನ್ನು, ಹಾಗೆ ಮಾಡಿ ಸೊ ಮೈಂಡೆಲ್ಲ ಅಪ್ಸೆಟ್ ಆಗಿ ತುಂಬ ಜನ ಮಗುವೇ ಆಗದೇ ಇರೋ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ನಮಗೆ ಮಗು ಕೊಟ್ಟಾಗ ದೇವರು ಎಕ್ಸೆಪ್ಟ್ ಮಾಡ್ಕೋಬೇಕು. ಕೆಲವೊಬ್ಬರು ಕೆರಿಯರು ಹಾಗೆ ಹೀಗೆ ಅಂದ್ಬಿಟ್ಟು ಸೊ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಬಟ್ ಆಫ್ಟರ್ ದ್ಯಾಟ್ IVF ಅಂತ ಹೋಗಬೇಕಾಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಗು ಮಾಡ್ಕೊಳ್ಳೋವಂಥ ಸಿಚುವೇಶನ್ ಬಂದುಬಿಡುತ್ತೆ. ದಟ್ ಮೀನ್ಸ್ ನಾವು ಬೆಟರ್ ಅಲ್ವಾ, ನಮಗೆ ಮಗು ಆಗೋ ಟೈಮಲ್ಲಿ ಮಾಡ್ಕೊಂಬಿಟ್ರೆ ನಾವು ಲಕ್ಷ ಖರ್ಚು ಮಾಡೋದು ಆ ಟೈಮಲ್ಲಿ ಉಳಿಯುತ್ತೆ. ಹಾಗೆಯೇ ನಾವು ಕೂಡ ಚಿಕ್ಕ ಏಜಲ್ಲೇ ಒಂದು ಮಗುನ ಮಾಡಿಕೊಂಡು ಆ ಮಗುನ ನಾವು ಕೂಡ ಸಾಕೋದಕ್ಕೆ ಚೆನ್ನಾಗಿರುತ್ತೆ. ಬನ್ನಿ, ಏನೇನು ಆ ಸಿಮ್ಟಮ್ಸು ಅಂತ ನೋಡ್ಕೊಂಬರೋಣಂತೆ. ಫಸ್ಟ್ ಪ್ರೆಗ್ನೆನ್ಸಿಲಿ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟು ಇರೋದಿಲ್ಲ. ಸೊ ಕೆಲವೊಬ್ಬರು ಫಸ್ಟ್ ಪ್ರೆಗ್ನೆನ್ಸಿಲಿ ಅವರು ಕಾಯ್ತಾ ಇರ್ತಾರೆ, ಯಾವ ಥರ ಇರ್ಬೋದು ನಂದು ಫಸ್ಟ್ ಪ್ರೆಗ್ನೆನ್ಸಿ. ಯೂಶ್ವಲಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಡೇಟ್ ಮಿಸ್ ಆದರೆ ಅದು ತೋರಿಸ್ತಾರೆ ಅಂದ್ಬಿಟ್ಟು. ಮೀನ್ಸ್ ಡೇಟ್ ಮಿಸ್ ಆದರೆ ನಾವು ಕ್ಯಾರಿ ಆಗ್ತೀವಿ ಅಂತ ಅಂದು. ಸೊ ಅದು ಕೆಲವೊಂದು ಅವರ ಒಂದು ಸೈಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕೆಲವೊಂದು ಅವರ ಒಂದು ಆ ಮಂತಲ್ಲಿ ಅದು 1 ವೀಕ್ ಲೇಟ್ ಆಗ್ಬೋದು, ಅಟ್ಲೀಸ್ಟ್ 15 ಡೇಸ್ ಲೇಟ್ ಆಗ್ಬೋದು, ಮತ್ತು ಅವರು ಡೇಟ್ ಆಗ್ಬೋದು. ಸೊ ಹೀಗಾಗಿ ಕೆಲವೊಂದು ಕನ್ಫರ್ಮೇಷನ್ ಥರ ಇರುತ್ತೆ. ಅವರು ಕನ್ಫರ್ಮ್ ಆಗಿದೆ, ಆ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದರೆ ಯಾವ ಥರ ಇರುತ್ತೆ ಅದನ್ನು ನಾನು ಇವತ್ತು ಹೇಳ್ಕೊಂಡಿದ್ದೀನಿ. ನನಗೆ ಆಲ್ರೆಡಿ ಈಗ ಒಂದು 5 ವರ್ಷದ ಮಗಳಿದ್ದಾಳೆ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಅದೇ ಥರ ನನ್ನ ಒಂದು ಸುತ್ತಮುತ್ತ ಇರುವಂಥ ಒಂದು ಜನರ ಮಧ್ಯೆ ನನ್ನ ಫ್ರೆಂಡ್ ಸರ್ಕಲ್ಲು ಹಾಗೆಯೇ ಫ್ಯಾಮಿಲಿ ಸರ್ಕಲ್ ಅವ್ರನ್ನೆಲ್ಲ ನೋಡಿರ್ತೀನಿ. ಅದಕ್ಕೆ ಕೆಲವೊಬ್ಬರು ಒಂದು ಸಿಮ್ಟಮ್ಸನ್ನು ಕೂಡ ನಾನು ಕೇಳ್ಕೊಂಡಿದ್ದೀನಿ. ಸೊ ಇದೆಲ್ಲ ಪ್ರತಿಯೊಬ್ಬರಿಗೂ ಇದೇ ಥರ ಇರಬೇಕು ಅಂತ ಏನಿಲ್ಲ, ಅವರ ಒಂದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಡಿಫೆನ್ಸ್ ಇವಾಗ ನಿಮ್ಮ ಬಾಡಿ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಜೆನೆಟಿಕ್ಸ್ ಮೇಲೆ ಆಗಿರ್ಬೋದು, ಆ ಥರ ಚೇಂಜಸ್ ಇರುತ್ತೆ. ಇದೇ ಥರ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂದೊಂದಾಗಿ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಹಾಗೆ ನಾನು ಕೇಳ್ಕೊಂಡಿದ್ದು, ಅದನ್ನು ನಾನು ನಿಮಗೆ ಇನ್ಫಾರ್ಮೇಷನ್ ಇದರಲ್ಲಿ ನಿಮಗೆ ಕೊಡೋಣ ಅಂತ ಬಂದಿದ್ದೀನಿ. ಇದರಿಂದ ಯಾರಿಗಾದ್ರೂ ಕನ್ಫ್ಯೂಷನ್ ಇರುತ್ತಲ್ಲ, ಸೊ ಇದು ಕನ್ಫರ್ಮಾ ಹೌದಾ ಅಲ್ವಾ ಆ ಥರ ನನಗೂ ಕೆಲವೊಂದು ಟೈಮ್ ಆಗ್ತಾಯಿತ್ತು. ಸೊ ಆ ಥರ ಕನ್ಫ್ಯೂಷನ್ ನಿಮಗೆ ಯಾರಿಗೂ ಆಗಬಾರ್ದು ಅಂತ ನಾನೀಗ ಈ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ನಮ್ಮ ಒಂದು ಮಂತ್ಲಿ ಸೈಕಲಲ್ಲಿ ಆ ಒಂದು ಪರ್ಟಿಕ್ಯುಲರ್ ಡೇಟ್ ನಾವು ಎವ್ರಿ ಮಂತ್ ಆಗ್ತಾ ಇರ್ತೀವಲ್ಲ, ಆ ಒಂದು ಡೇಟು ಮಿಸ್ ಆಗೋದು. ಓಕೆ, ಅದಾದಮೇಲೆ ಅದು 1 ವೀಕ್ ಆಗ್ಬೋದು, 15 ಡೇಸ್ ಆದಮೇಲೂ ಕೂಡ ಇದು ಕಂಟಿನ್ಯೂ ಆಗಲಿಲ್ಲ ಅಂದರೆ, ಸೊ ನಿಮಗೆ ಆ ಟೈಮಲ್ಲಿ ನಿಮಗೆ ಕೆಲವೊಂದು ಸಿಮ್ಟಮ್ಸ್ ಗೊತ್ತಾಗುತ್ತೆ ನಿಮ್ಮ ಬಾಡಿಯಲ್ಲಿ.
ಏನೇನಪ್ಪ ಅಂದರೆ ಈ ಒಂದು ನಮ್ಮ ಬ್ರೆಸ್ಟ್ ಇರುತ್ತಲ್ಲ, ಬ್ರೆಸ್ಟು ಪೇನ್ ಶುರುವಾಗುತ್ತೆ. ಅಂದರೆ ಆ ಒಂದು ನಿಪ್ಪಲ್ ಬ್ಲ್ಯಾಕ್ ಕಲರ್ ಸರ್ಕಲ್ ಇರುತ್ತಲ್ಲ, ಆ ಬ್ಲ್ಯಾಕ್ ಕಲರ್ ಸರ್ಕಲಲ್ಲಿ ನಿಪ್ಪಲ್ ಪೇನ್ ಶುರುವಾಗುತ್ತೆ. ಹಾಗೆಯೇ ಬ್ರೆಸ್ಟ್ ಸುತ್ತಲೂ ಆ ಒಂದು ವೈಟ್ ಪ್ಲೇಸ್ ಇರುತ್ತಲ್ಲ, ಆ ಒಂದು ವೈಟ್ ಪ್ಲೇಸ್ ಸುತ್ತಲೂ ಪೇನ್ ಶುರುವಾಗುತ್ತೆ. ಸ್ವಲ್ಪ ಶೇಕ್ ಆದರೂ ಕೂಡ ತುಂಬ ಪೇನ್ ಆಗಕ್ಕೆ ಶುರುವಾಗುತ್ತೆ. ಸೊ ದಟ್ ಮೀನ್ಸ್ ನಿಮಗೆ ಇಟ್ ಮೀನ್ಸ್ ಆಲ್ರೆಡಿ ಕ್ಯಾರಿ ಇದ್ದೀರಾ ಅಂತ ಕೂಡ ಗೊತ್ತಾಗ್ಬೋದು. ಹಾಗೆಯೇ ವೈಟ್ ಡಿಸ್ಚಾರ್ಜ್ ಅಂದ್ಬಿಟ್ಟು ಅದು ಕೂಡ ಸ್ವಲ್ಪ ಹೆವಿಯಾಗಿ ಇರುತ್ತೆ ಆ ಟೈಮಲ್ಲಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಅದೇ ಥರ ಹೆಡ್ಏಕ್ ಇರುತ್ತೆ ನಿಮಗೆ, ಅಂದರೆ ಮೂಡ್ ಸ್ವಿಂಗ್ ಆಗೋದು, ಗಿಡಿನೆಸ್ ಇರೋದು, ಹಾಗೆಯೇ ಹೆಡ್ಏಕ್ ಬರ್ತಾ ಇರೋದು ಆವಾಗವಾಗ. ಯಾರಾದರೂ ಏನಾದರೂ ಹೇಳಿದರೆ ತುಂಬ ಸಿಟ್ಟು ಬರೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಕೆಲವೊಂದು ಟೈಮ್ ಹೆಡ್ಏಕ್ ಯಾವ ಥರ ಬರುತ್ತಪ್ಪ ಅಂದರೆ ತುಂಬ ವಿಪರೀತವಾಗಿ ತಲೆನೋವು ಬರ್ತಾ ಇರುತ್ತೆ. ಸುಮ್ಮನೆ ಹೋಗಿ ಮಲಗಿಬಿಟ್ರೆ ಸಾಕು ಅನ್ನೋ ಥರ ಆಗ್ತಾ ಇರುತ್ತೆ, ಅಷ್ಟು ತಲೆನೋವು ಬರ್ತಾ ಇರುತ್ತೆ. ಒಳ್ಳೆ ನಿದ್ದೆನೂ ಕೂಡ ಬರುತ್ತೆ ಆ ಟೈಮಲ್ಲಿ. ಏನು ಕೆಲಸ ಮಾಡಬೇಕು ಅನಿಸಲ್ಲ, ಏನೂ ಅನಿಸಲ್ಲ. ಸೊ ಆ ಥರ ಇರುತ್ತೆ. ಆಮೇಲೆ ಸ್ಟಮಕ್ಕು ಸಮ್ಟೈಮ್ ಫುಲ್ಲು ಅನ್ನೋ ಥರ ಅನಿಸ್ತಾ ಇರುತ್ತೆ. ಏನು ಊಟ ಮಾಡಬೇಕು ಅನಿಸಲ್ಲ, ಒಂದೊಂದು ಟೈಮ್ ಫುಲ್ಲಿ ಅನಿಸ್ತಾ ಇರುತ್ತೆ. ಹಾಗೆಯೇ ಏನಾದರೂ ಸ್ಮೆಲ್ ಅಂದರೆ ಬೇಡ ಅನ್ನೋ ಥರ ಅನಿಸ್ತಾ ಇರುತ್ತೆ. ದಟ್ ಮೀನ್ಸ್ ಈ ಒಂದು ಒಗ್ಗರಣೆ ಸ್ಮೆಲ್ಲು, ಕುಕ್ಕರ್ ಸ್ಮೆಲ್ಲು. ನನಗೆ ಆ್ಯಕ್ಚುಲಿ ಕುಕ್ಕರ್ ಸ್ಮೆಲ್ ಅಂದರೆ ತುಂಬಾ ಹೀಟ್ ಆಗ್ತಾಯಿತ್ತು ಆ ಟೈಮಲ್ಲಿ. ಸೊ ಆ ಥರ ಸಿಮ್ಟಮ್ಸು ಕೂಡ ಬರ್ತಾ ಇರುತ್ತೆ. ಆಮೇಲೆ ಡೀಪ್ ಸ್ಲೀಪ್ ಕೂಡ ಇರುತ್ತೆ. ಮಲಗಿಬಿಟ್ರೆ ಚೆನ್ನಾಗಿ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ಆ ಥರದ್ದು. ಹಾಗೆಯೇ ಫೀವರಿಶ್ ಬಂದಂಗೆ ಆಗುತ್ತೆ. ಅಂದರೆ ಕೆಲವೊಂದು ಟೈಮು ನಿಮಗೆ ಬಾಡಿಯೆಲ್ಲ ಬಿಸಿ ಆಗ್ತಾ ಇರುತ್ತೆ. ಆವಾಗ ನೀವು ನನಗೆ ಜ್ವರ ಬಂತು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಹೋಗ್ತೀರಾ ನೋಡಿ, ಆ ಟೈಮಲ್ಲೂ ಆಗುತ್ತೆ. ಸೊ ಹೋಗಿಂದ ಮುಂಚೆ ನೀವು ಬೆಟರ್ ಕಿಟ್ಟನ್ನು ತೊಗೊಂಡ್ಬಿಟ್ಟು, ಅಂದರೆ ಇವಾಗ UPT ಕಿಟ್ ಅಂತ ಸಿಗುತ್ತೆ, ಆ UPT ಕಿಟ್ಟನ್ನು ನೀವು ಯೂಸ್ ಮಾಡಿ. ಅದರಲ್ಲಿ 2 ಲೈನ್ಸ್ ಬಂದರೆ ನಿಮ್ಗೆ ಕನ್ಫರ್ಮೇಷನ್ ಗೊತ್ತಾಗ್ಬಿಡುತ್ತೆ ನೀವು ಪ್ರೆಗ್ನೆನ್ಸಿ ಇದ್ದೀರೋ ಇಲ್ವೋ ಅಂತ. ಅದಕ್ಕಿಂತ ಬಿಫೋರ್ ನೀವು ಚೆಕ್ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಸಿಮ್ಟಮ್ಸ್ ನಿಮಗೆ ಕಂಡು ಬರ್ತಾಯಿದ್ರೆ ಕನ್ಫರ್ಮೇಷನ್ ಅಂತಲೇ ಅಂದ್ಕೊಳ್ಳಿ. ನೀವೊಂದು ಪ್ರೆಗ್ನೆನ್ಸಿಗೆ ನಿಮ್ಮ ಬಾಡಿ ಆಲ್ರೆಡಿ ರೆಡಿಯಾಗಿದೆ. ಹಾಗೆಯೇ ನಿಮ್ಮ ಬಾಡಿಲಿ ಆ ಒಂದು ಎಗ್ಗು ಸ್ಪರ್ಮು ಎರಡೂ ಕೂಡ ಅಟ್ಯಾಚ್ ಆಗಿ ಮಗು ಬೆಳವಣಿಗೆ ಸ್ಟಾರ್ಟ್ ಆಗ್ತಾಯಿದೆ ಅಂತ. ಹಾಗೆಯೇ ಹುಳಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅಂದರೆ ಈ ಮಾವಿನಹಣ್ಣು ಸೀಸನ್ ಬಂದರೆ ಮಾವಿನಹಣ್ಣು ತಿನ್ನಬೇಕು, ಇಲ್ಲ ಪುಳಿಯೋಗರೆ ತಿನ್ನಬೇಕು, ಇಲ್ಲ ಹುಳಿ ಇರೋಂಥ ಏನಾದರೂ ಚಿತ್ರಾನ್ನ, ಆ ಥರ ಏನಾದರೂ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ದಟ್ ಮೀನ್ಸ್ ಸ್ವಲ್ಪ ಸಿಮ್ಟಮ್ಸ್ ಅದು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಯೂರಿನ್ ಜಾಸ್ತಿ ಪಾಸ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಅಂದರೆ ಸ್ವಲ್ಪ ಬಿಟ್ಟು ಹೋಗ್ತಾನೆ ಇರಬೇಕು ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ ಯೂರಿನರಿದು. ಸೊ ಈ ಥರ ಎಲ್ಲ ಸಿಮ್ಟಮ್ಸ್ ನಿಮಗೆ ಏನಾದರೂ ಕಂಡು ಬಂದರೆ ಇದು ನೀವು ಪ್ರೆಗ್ನೆನ್ಸಿ, ನಿಮ್ಮ ಬಾಡಿಲಿ ಆಲ್ರೆಡಿ ಒಂದು ಬೇಬಿ ಬರ್ತಾ ಇದೆ ಅಂತಲೇ ಅರ್ಥ. ಸೊ ಅದು ತುಂಬಾ ಒಳ್ಳೆ ಮೂಮೆಂಟು. ಸೊ ತುಂಬ ಎಂಜಾಯ್ ಮಾಡಿ. ನಿಮಗೆ ಆ ಒಂದು ಸೆಮಿಸ್ಟರ್ ಚೆನ್ನಾಗಿದೆ. ಅದು ಫಸ್ಟ್ ಸೆಮಿಸ್ಟ್ರಲ್ಲಿ ಇದೆಲ್ಲ ಗೊತ್ತಾಗೋದು. ಸೆಕೆಂಡು ಥರ್ಡು ನಾವು ಕಂಟಿನ್ಯೂ ಆಗ್ತಾ ಬೇರೆ ಥರ ಚೇಂಜಸ್ ಆಗ್ತಾ ಇರುತ್ತೆ ನಿಮ್ಮ ಬಾಡಿಲಿ. ನಾನು ಹೇಳ್ತಿರೋದು ಫಸ್ಟ್ ಮಂತ್ ಸೆಮಿಸ್ಟರ್, ಅಂದರೆ ಫಸ್ಟ್ ವೀಕಿಂದ ಈ ಒಂದು 2 ಮಂತ್ಸ್, ಅಂದರೆ ಒಂದು 2 ಮಂತ್ಸ್ 60 ಡೇಸ್ ಒಳಗಡೆ ಆಗುವಂಥ ಒಂದು ಸಿಮ್ಟಮ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇನ್ಫಾರ್ಮೇಷನನ್ನು. ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ತಿಳಿಸಿ. ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಇದೆಲ್ಲ ಸಿಮ್ಟಮ್ಸ್ ಇರುತ್ತಲ್ವ, ಓಕೆ ಅಂದ್ಬಿಟ್ಟು ಕೆಲವೊಬ್ರು ಗೊತ್ತಾಗುತ್ತೆ. ಯಾಕಂದರೆ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ಕೆಲವೊಂದು ಮಗುಗಳು ಒಂದು ಚೇಂಜಸ್ ಇರುತ್ತೆ. ಈ ಮಗುವಿಂದ ಇನ್ನೊಂದು ಮಗು ಕ್ಯಾರಿ, ಮತ್ತೊಂದು ಮಗು ಕ್ಯಾರಿ ಆದಾಗ ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಅದು ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ನೋಡೋದಕ್ಕೆ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಬೇರೆ ಯಾವ ಥರ ಬ್ಲಾಗ್ ಬೇಕು ಖಂಡಿತವಾಗ್ಲೂ ನನಗೆ ಮೆಸೇಜಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಅದೇ ಥರ ಬ್ಲಾಗನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.